ಗ್ರ್ಯಾಂಡ್ ಆಗಿ ಲಾಂಚ್ ಮಾಡ್ತಿದ್ದೀರಾ ಸರ್? 27th ಅಲ್ವಾ? 27th. ಸೊ ಯಾವ ತರ ಪ್ರಿಪರೇಷನ್ಸ್ ಹೇಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಸರ್? ಮೇಡಮ್, ನಾನು ಇಲ್ಲಿ 26th ವರೆಗೂ ನಾನು ಒಂದು 7 days ನಾನು ಏನು ಕಾಂಪ್ಲಿಮೆಂಟ್ರಿ ಟೇಸ್ಟಿಂಗ್ ಅಂತ ಕೊಟ್ಟಿದ್ದೀನಿ ಆಗುತ್ತೆ. ಅದಾದಮೇಲೆ ನಾನು 27th ನಮ್ಮ ಏರಿಯಾ MLA ಮತ್ತು ನಮ್ಮ ಕ್ಷೇತ್ರದ MLA ಮತ್ತು ನಮ್ಮ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಮತ್ತು ನಮ್ಮ ಲವ್ಲಿ ಸ್ಟಾರ್ ಪ್ರೇಮು ಮತ್ತು ಫ್ಯೂ ಅದರ್ ಸೆಲೆಬ್ರಿಟೀಸು, ಫ್ಯೂ ಅದರ್ ಫ್ರೆಂಡ್ಸು, ಫ್ಯೂ ಅದರ್ ಇದನ್ನ ನಾವು ಹೊರಗಡೆ ಒಂದು ಸ್ಮಾಲ್ ಇದನ್ನ ಹಾಕೊಂಡಿದ್ದೀವಿ, ಸ್ಟೇಜನ್ನ ರೆಡಿ ಮಾಡಿಸಿ ಅಲ್ಲೆಲ್ಲ ಎಂಟರ್ಟೈನ್ಮೆಂಟು, ಸ್ವಲ್ಪ ಡ್ಯಾನ್ಸ್ ಶೋಸ್ ಎಲ್ಲ ಮಾಡೋಣ ಅಂತ. ಆ್ಯಂಡ್ ಅವ್ರಿಗೂ ಒಂದು 2-3 hours ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟು. ಆಮೇಲೆ ಅಲ್ಲಿ ಅವತ್ತಿನ ದಿವಸ ಮಾತ್ರ ನಾನು ಸ್ವಲ್ಪ ಹಿಂದೆಗಡೆ ಬ್ಯಾರಿಕೇಡ್ ಆಗ್ತಾ ಇದ್ದೀನಿ. ಅವತ್ತು ಪಬ್ಲಿಕ್ಗೆ ನಾನು ಬಿಡ್ತಾ ಇಲ್ಲ, ಕ್ರೌಡಿಗೋಸ್ಕರ. ಯಾಕೆಂದರೆ ಸುಮಾರು ಜನ ಸೆಲೆಬ್ರಿಟೀಸ್ ಆಗಲಿ ಮತ್ತು MLA ಅವ್ರು ಬರೋದ್ರಿಂದ ಕಷ್ಟ ಆಯ್ತು. ಅದಕ್ಕೋಸ್ಕರ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಸೊ ಅವತ್ತಿನ ದಿವಸ ನಾನು ಪಬ್ಲಿಕ್ ಕೊಡ್ತಾ ಇಲ್ಲ, ಬರೀ ಇನ್ವೈಟೀಸ್ ಮಾತ್ರ ಒಳಗೆ ಕೊಡ್ತಾ ಇದ್ದೀವಿ. ಪಬ್ಲಿಕ್ ಬೇಕಾದ್ರೆ ರೋಡ್ ಶೋಸು ಮತ್ತು ಆ ಶೋಸ್ ಎಲ್ಲ ಡ್ಯಾನ್ಸ್ ಇದೆ ಮತ್ತು ಇದಿದೆ, ನಮ್ಮ ಕಾಮಿಡಿ ಶೋಸ್ ಇದೆ, ಅವೆಲ್ಲ ಅರೇಂಜ್ ಮಾಡಿದ್ದೀವಿ. ಅವೆಲ್ಲ ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅವತ್ತೊಂದು ದಿವಸ. ಅದಾದಮೇಲೆ ನಾವು ಮಾರನೇ ದಿವಸ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆ ನಾವು ಹೆಚ್ಚು ಕಮ್ಮಿ 6:30 ಮಧ್ಯರಾತ್ರಿ 1 ಗಂಟೆವರೆಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಕೆಳಗಡೆ ನಿಮಗೆ ಫುಡ್ ಟ್ರಕ್ಕನ್ನು ನಾವು ನಿಲ್ಲಿಸಿರ್ತೀವಿ. ಕೆಳಗಡೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇದ್ದಾವೆ. ಕಾರ್ ಸರ್ವಿಸ್ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಎಲ್ಲ ದೇವರು ಹೆಂಗೆ ನಮಗೆ ಆಗುತ್ತೋ. ಟೈಮಿಂಗ್ಸ್ ಸರ್ ಆಲ್ಮೋಸ್ಟ್ ಸರ್ವಿಸ್ ಇಲ್ಲಿ ಸರ್ವೀಸು ನಮಗೆ ಮೇಲಡೆ ನಮಗೆ ಬೆಳಗ್ಗೆ 6:30 ರಾತ್ರಿ 10 ಗಂಟೆವರೆಗೂ ಇಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಸಂಜೆ 5 ಗಂಟೆಯಿಂದ 1:30ವರೆಗೂ ನಾವು ಕೆಳಗಡೆ ಫುಡ್ ಟ್ರಕ್ಕಲ್ಲಿ ನಾವು ಕಟ್ಟಿ ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಆಮೇಲೆ ಕಾರ್ ಸರ್ವಿಸು ಕೊಡೋಣ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಈಗ ನಾವು ಸಣ್ಣ ಹುಡುಗರಾಗಿದ್ದಾಗ ಸುಮಾರು ಕಡೆ ಕಾರ್ ಸರ್ವಿಸ್ ಇತ್ತು. ಒಂದು ಫಾರ್ ಎಕ್ಸಾಂಪಲ್ ಇವತ್ತು ಏರ್ಲೈನ್ಸ್ ಇರ್ಬೋದು, ಸುಮಾರು ಕಡೆ ನೀವು ಅಲ್ಲಿ ಕಾರ್ ಸರ್ವಿಸಸ್ ಇತ್ತು. ಅದೊಂದೇ ಅಲ್ಲ, ಸುಮಾರು ಕಡೆ ಇತ್ತು. ಈಗ ನೋಡ್ತಾ ಈಗ ಜಾಗ, ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ, ಕಾರ್ ಸರ್ವಿಸ್ ಅನ್ನೋದು ಇಲ್ಲ. ಈಗ ಅದನ್ನೇ ಒಂದು ಫೀಲ್ ಬೇಕು ಅನ್ನೋದಾದ್ರೆ ನೀವು MG ರೋಡ್ಗೆ ಹೋಗ್ತೀರಾ, ಇವತ್ತೊಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತೀರಾ. ಸೊ ನಮ್ಮ ಈ ನೈಸ್ ರೋಡ್ ಇರೋದ್ರಿಂದ ಮತ್ತು ಇಲ್ಲಿ ನಮ್ಮ ಸೋಂಪುರ ಎಕ್ಸಿಟ್ ಅಂದರೆ ಕ್ಲೋವರ್ ಲೀಫ್ ಅಂತ ನಾವೇನು ಹೇಳ್ತೀವಿ, ಆ ಎಕ್ಸಿಟ್ ಇರೋದ್ರಿಂದ ಇಲ್ಲಿ ನಾನು ಕಾರ್ ಸರ್ವಿಸ್ ಎಷ್ಟೋ ಜನ ಬಂದು ಅದನ್ನು ಎಂಜಾಯ್ ಮಾಡ್ತಾರೆ. ಕಾರ್ ಸರ್ವಿಸ್ ಅನ್ನೋದು ಏನು ಅನ್ನೋದು ತೋರಿಸೋದಕ್ಕೋಸ್ಕರ. ಆಮೇಲೆ ಯಾಕೆಂದರೆ ಇದು ಸ್ಟ್ರೈಟ್ ರೋಡ್, ಈಗ ವಿಜಯನಗರಕ್ಕೆ, ನಾಗರಬಾವಿಗೆ ಎಲ್ಲಾನು ಕನೆಕ್ಟ್ ಆಗುತ್ತೆ. ಈ ಕಡೆ RR ನಗರ, ಮೈಸೂರು ರೋಡು, ಮೈಸೂರಿಗಿಂತ ಹೋಗೋವರೆಗೂ ಇದು ಅನುಕೂಲ ಇದೆ. ಮೈಸೂರಿಂದ ಬಂದಾಗ್ಲೂ ಇದು ಎಕ್ಸಿಟ್ಗೆ ಒಳ್ಳೆ ಜಾಗ ಇದೆ. ಸೊ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಒಳ್ಳೆ ಪಾರ್ಟಿ ಮಾಡ್ಕೊಂಡು ಎಲ್ಲೂ ಊಟ ಸಿಗ್ಲಿಲ್ಲ ಅಂದ್ರೆ ಶುದ್ಧ ತಿಂಡಿಗೆ ಬಂದ್ರೆ ಒಳ್ಳೆ ಬಿಸಿ ಬಿಸಿ ಇಡ್ಲಿ ಆಮೇಲೆ ಎಲ್ಲ ಜನರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಷ್ಟು ಜನ ನಮ್ಮ ಈ ಒಂದು ಜಾಗನ ವೈರಲ್ ಮಾಡಿದ್ದಾರೆ. ಎಲ್ಲ ಬೆಂಗಳೂರು ಜನತೆಗೆ, ಎಷ್ಟೋ ಜನ ಬೆಂಗಳೂರು ಒಂದೇ ಅಲ್ಲ ಕರ್ನಾಟಕ ಜನತೆಗೆಲ್ಲ ನಾವು ತಲುಪಿದೆ. ಎಷ್ಟೋ ಇಂಡಿಯಾದಲ್ಲಿ ನನಗೆ ಹೊರಗಡೆ ಅಮೆರಿಕದಿಂದನೂ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ, ನಿಂದೇನು ಅಷ್ಟೊಂದು ಆಗಲೇ ವೈರಲ್ ಆಗ್ತಾ ಇದೆಯಲ್ಲ ಅಂತ. ಖುಷಿ ಆಗುತ್ತೆ. ನಾನು ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇದ್ರೆ ಫುಲ್ ಶುದ್ಧ ತಿಂಡಿದೇನೆ. ಹೌದು ಹೌದು. ನಮ್ಮ ಫ್ರೆಂಡ್ ದುರಂತ ನೆಕ್ಸ್ಟ್ ಶುದ್ಧ ತಿಂಡಿನೇ ಹೋಗ್ತಾ ಇದೆಯಾ ಅಂತ ರೀಲ್ಸ್ ಅಲ್ಲಿ ತುಂಬಾ ಖುಷಿ. ಸರ್ ಫ್ಯೂಚರ್ ಪ್ಲಾನ್ಸ್ ಹೆಂಗೆ ಏನು ಅಂತ? ಇವಾಗ ಇದೊಂದು ಓಪನ್ ಆಗಿದೆ, ಸೊ ಇನ್ ಫ್ಯೂಚರ್ ನೆಕ್ಸ್ಟ್ ಹೆಂಗೆ? ಬ್ರಾಂಚಸ್ ಖಂಡಿತ ಇದೆ, ಬ್ರಾಂಚಸ್ ಮಾಡಬೇಕು ಅಂತ ನೆಕ್ಸ್ಟ್ ಬಿಸ್ನೆಸ್ ಪ್ಲಾನ್ ಹೇಳಿ. ಮೇನ್ ಆಗಿ ಗೊತ್ತಿಲ್ಲದೇನೆ ಶುದ್ಧ ತಿಂಡಿ ಓಪನ್ ಆಯ್ತು, ಇದು ನಮಗೆ ಏನಂತ ಹೇಳಿದ್ರೆ, ನಾನು ಒಂದು ಏನು ಇಲ್ಲ ಕೆಲಸಗಾರನಾಗಿ ಸೇರಿ ಎಷ್ಟೋ ಸತಿ ಡ್ರೈವರ್ ಇಲ್ಲದ ಬಸ್ಸು ಡ್ರೈವ್ ಮಾಡಿದ್ದೀನಿ. ಆ ಥರ ಮಾಡ್ಕೊಂಬಂದಿರೋದ್ರಿಂದ ಆ ಸ್ಟೇಜಿಂದ ನಾನು ನೋಡ್ಕೊಂಬಂದಿರೋದ್ರಿಂದ ಇವತ್ತು ನಾನು ಶುದ್ಧ ತಿಂಡಿ ಓಪನ್ ಮಾಡಿದ್ದೀನಿ. ಇನ್ನೊಂದು ಹೆಮ್ಮೆಯ ವಿಷಯ ಏನು ಹೇಳು ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ನಾನು ಸ್ಯಾಮ್ ಲಾಜಿಸ್ಟಿಕ್ಸ್ ಅಂತ ಅಮೇರಿಕಾದಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಅಮೇರಿಕಾ ಅಂತ, ಯಾಕೆಂದರೆ ಫಸ್ಟು ನಾನು ನನ್ನ ಫ್ಯಾಮಿಲಿಲಿ ಫಸ್ಟ್ ಮ್ಯಾನ್ ಅಮೇರಿಕಾದಲ್ಲಿ ಓಪನ್ ಮಾಡೋದು. ನನ್ನ ಮಗ ಈಗ ಅಮೇರಿಕಾದಲ್ಲಿ ಈ ಕಂಪ್ಲೀಟೆಡ್ ಅಂಡರ್ ಗ್ರಾಡ್ ಇನ್ ಅಮೇರಿಕಾದಲ್ಲಿ ಮುಗಿಸ್ದ. ಆಮೇಲೆ ಲಂಡನಲ್ಲಿ ಬಂದು ಮಾಸ್ಟರ್ಸ್ ಮುಗಿಸ್ದ. ಆಮೇಲೆ ಮತ್ತೆ ಅಮೇರಿಕಾಗೆ ಹೋಗಿ ಮಾಸ್ಟರ್ಸ್ ಮಾಡ್ತಾ ಇದ್ದಾನೆ. ಬ್ಯಾಂಗ್ಳೂರ್ ಬಿಸ್ನೆಸ್ಸು ಸೆಕೆಂಡ್ ಮಾಸ್ಟರ್ಸ್ ಮಾಡ್ತಾನೆ. ಬ್ಯಾಂಗ್ಳೂರ್ ಬಿಸ್ನೆಸ್ಸು ಅಂದರೆ ನಮ್ಮ ಒಂದು ಬಿಸ್ನೆಸ್ಗೂ ಈಸ್ ಗೆಟಿಂಗ್ ಇನ್ವಾಲ್ವ್ಡ್, ಎಲ್ಲ ಇಲ್ಲೂ ಎಲ್ಲ ಮಾಡ್ತಾ ಇದ್ದಾನೆ. ಅವನೇನು ಅಂತ ಹೇಳ್ತಾ ಇದ್ದಾನೆ ಅಂದರೆ, ಲೆಟ್ ಅಸ್ ಎಕ್ಸ್ಪ್ಲೋರ್. ನಾವು ಬೆಂಗಳೂರಲ್ಲೂ ಮಾಡೋಣ, ಅಲ್ಲೂ ಯಾಕೆಂದರೆ ನಾವು ಪ್ರಪಂಚದಲ್ಲಿ ವಿ ನೀಡ್ ಟು ಶೋ ವಾಟ್ ಈಸ್ ಸ್ಯಾಮ್ ಅಂತ. ನಾವು ದುಬೈಲಿ ಮಾಡೋ ಪ್ಲ್ಯಾನ್ಸ್ ಇತ್ತು, ಎಲ್ಲ ರೆಡಿಯಾಗಿತ್ತು. ಸ್ವಲ್ಪ ಈಗ ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀವಿ. ಅದೇ ಥರ ನಾವು ಇಂಡಿಯಾ ಒಂದೇ ಅಲ್ಲ, ಹೊರದೇಶದಲ್ಲೂ ಮಾಡೋಂತೆ ತುಂಬ ಪ್ಲ್ಯಾನ್ಸ್ಗಳು ಇಟ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಈಗ ಆಲ್ಮೋಸ್ಟ್, ನನ್ನ ಮಗಳೂ ಈಗ ಆಲ್ಮೋಸ್ಟ್ ಈಗ ಅವಳು ಅಂಡರ್ ಗ್ರಾಡ್ ಸೇರಿದ್ದಾಳೆ, US ಅಲ್ಲಿ ಮಾಡ್ತಾ ಇದ್ದಾಳೆ. ಅವಳು ನಾವು ಇಂಡಿಯಾದಲ್ಲಿ ಚೆನ್ನಾಗಿಲ್ಲ ಎಜುಕೇಷನ್, ಅಲ್ಲಿ ಚೆನ್ನಾಗಿಲ್ಲ ಅಂತ ಎಜುಕೇಷನ್ ಅಂತಲ್ಲ. ಹೊರಗಡೆ ಹೋದಾಗ ಏನಾಗುತ್ತೆ, ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಇಲ್ಲೆಲ್ಲ ಪ್ಯಾಂಪರ್ ಕಿಡ್ ಆಗ್ಬಿಟ್ಟಿದ್ದಾರೆ. ನೀವು ಇಂಡಿಯಾದಲ್ಲಿ ಯಾವುದೇ ಜಾಗದಲ್ಲಿ ಹೋದ್ರೆ ತುಂಬ ಚೆನ್ನಾಗಿದೆ ಎಜುಕೇಷನ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ.
ಮಕ್ಕಳಿಗೆ ಅದೊಂಥರ ಒಂದು ಬ್ಯಾಕ್ ಬೋನಾಗಿ ನಾವು ನಿಂತ್ಕೊತೀವಿ, ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡ್ತೀವಿ. ಅವ್ರ ಇಂಡಿಪೆಂಡೆಂಟ್ ಲೈಫಿಗೆ ನಾವು ಬಿಡೋದಿಲ್ಲ. ಹೊರದೇಶಕ್ಕೆ ಹೋದಾಗ ಏನಾಗುತ್ತೆ, ಅವ್ರು ಇಂಡಿಪೆಂಡೆಂಟಾಗಿ ನಿಲ್ಲಬೇಕು, ನಾವೇ ಮಾಡಬೇಕು, ನಾವೇ ಕಲಿಬೇಕು ಅನ್ನೋದು ಒಂದು ಬರುತ್ತೆ, ಹಠ ಬರುತ್ತೆ. ಸೊ ಹಂಗಾಗಿ ಅವರು ಅಲ್ಲಿ ನಿಂತು ನೋಡಿ, ಅವ್ನು ಕಂಪ್ಲೀಟ್ ಮಾಡ್ತಿದ್ದಂಗೆ ನಾನು ಇಲ್ಲಿ ಬಂದರೆ ಏನಾಗುತ್ತೆ, ಅಗೇನ್ ಇಲ್ಲಿ ಬಿ ಎ ಪ್ಯಾಂಪರ್ಡ್ ಕಿಡ್. ಎಲ್ಲ ಸೆಟಪ್ ಇದೆ, ಇಲ್ಲಿ ಬರ್ತಾನೆ, ಕೂತ್ಕೊತಾನೆ, ಈ ಟ್ರೈಸ್ ಟು ಎಂಜಾಯ್. ಅಲ್ಲಿ ಅವ್ನು ಓಪನ್ ಮಾಡಿದಾಗ ಅವನೇ ಎಲ್ಲ ಮಾಡಬೇಕು, ಅವನೇ ಶ್ರಮ ಪಡಬೇಕು, ಅವನೇ ಇದು ಸೆಟ್ ಮಾಡಬೇಕು ಬಿಸ್ನೆಸ್. ಅವಾಗ ಕಲಿತಾನೆ ಕೆಲಸ. ದಟ್ ಈಸ್ ಮೈ ಇಂಟೆನ್ಷನ್.